ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾಧರದಿ ಕೇಳುವುದು. ಹರಿಕಥಾಮೃತಸಾರ ಕರುಣಾಸಂಧಿಯಲ್ಲಿ 3ನೇ ಶ್ಲೋಕ. ಶ್ರುತಿತತಿಗಳಭಿಮಾನಿ ಲಕುಮಿ ಸ್ತುತಿಗಳಿಗೆ ಗೋಚರಿಸದ ಪ್ರತಿಹತ ಮಹೈಶ್ವರ್ಯಾದ್ಯಖಿಲ ಸದ್ಗುಣಗಣಾಂಬೋಧಿ ಪ್ರತಿದಿವಸ ತನ್ನಂಘ್ರಿಸೆ ಭಾರತ ಮಹಾತ್ಮರು ಮಾಡುತಿಹ ಸಂಸ್ತುತಿಗೆ ವಶನಾಗುವನಿವನ ಕಾರುಣ್ಯಕ್ಕೆ ನೆಂಬೆ. ಶ್ರುತಿತತಿಗಳಿಗೆ ಅಭಿಮಾನಿ ಲಕ್ಷ್ಮೀದೇವಿ, ಅಂದ್ರೆ ವೇದ ಸಮೂಹಗಳಿಗೆ ಅಭಿಮಾನಿ ಲಕ್ಷ್ಮೀದೇವಿ. ಅವರ ಸ್ತೋತ್ರಕ್ಕೆ ಗೋಚರಿಸದ, ಅಂದ್ರೆ ಲಕ್ಷ್ಮೀದೇವಿ ಸಂಪೂರ್ಣ ವೇದಕ್ಕೆ ಅಭಿಮಾನಿಯಾಗಿ ಪರಮಾತ್ಮನನ್ನ ಸ್ತೋತ್ರ ಮಾಡಿದರೂ ಕೂಡ ಅವರಿಗೆ ದರ್ಶನ ಕೊಡೋದಿಲ್ಲ. ಅಂದ್ರೆ ಸಂಪೂರ್ಣ ದರ್ಶನ, ಸಂಪೂರ್ಣ ಮಹಿಮೆ ಅರ್ಥ ಆಗೋದಿಲ್ಲ. ಆದರೂ ಕೂಡ ಅಂತಹ ಪರಮಾತ್ಮ ಅಪ್ರತಿಹತ ಮಹೇಶ್ವರ್ಯಾದಿಗಳ ಗುಣಗಣಾಂಬೋಧಿ, ಅಪ್ರತಿಹತ ಸರಿಸಾಟಿ ಇಲ್ಲದ ಸಂಪತ್ತು, ಮಹೇಶ್ವರ್ಯ ಉಳ್ಳ ಎಲ್ಲಾ ಸದ್ಗುಣಗಳನ್ನ ಸದ್ಗುಣಗಣಾಂಬೋಧಿ ಅಂದ್ರೆ ಸಮುದ್ರ ಅಂತ ಅರ್ಥ. ಸಮುದ್ರದಂತ ದೇವರಲ್ಲಿ ಪ್ರತಿಯೊಂದು ಗುಣಗಳು ಸಮುದ್ರದಂತೆ, ಗುಣಗಳ ಕೌಂಟು ಸಮುದ್ರದಂತೆ. ಎಷ್ಟು ಗುಣಗಳಿದೆ ಸಮುದ್ರದಷ್ಟು ಗುಣಗಳು, ಒಂದೊಂದು ಗುಣಗಳು ಎಷ್ಟಿದೆ ಸಮುದ್ರದಷ್ಟು ಇದೆ. ಹಾಗೆ ಅಂತ ಪರಮಾತ್ಮ, ಅದರಿಂದಲೇ ಆ ಲಕ್ಷ್ಮೀದೇವಿಗೆ ದರ್ಶನ ಆಗುವುದಿಲ್ಲ ಅಂದ್ರೆ ಅನಂತ, ಅದು ದರ್ಶನ ಮಾಡಿಕೊಳ್ಳೋದು ಕಷ್ಟ. ಹಾಗೆ ಎಂಬ ದೃಷ್ಟಿ, ಗೋಚರದ ಹಾಗೆ ಎಂಬ ಒಂದು ಪದವನ್ನ ಸಂಪೂರ್ಣವಾಗಿ ಲಕ್ಷ್ಮಿಯು ದೇವರನ್ನ ತಿಳಿಯಕ್ಕೆ ಸಾಧ್ಯ ಇಲ್ಲ. ಹಾಗೆಂತ ಆದ ಮೇಲೆ ಆಗಿದ್ರೂ ಕೂಡ ಪ್ರತಿ ದಿವಸ ತನ್ನಂಗ್ರಿ ಸೇವಾರತ ಮಹಾತ್ಮರು, ಪ್ರತಿ ದಿವಸಲೂ ಕೂಡ ತನ್ನ ಪಾದ ಸೇವೆಯನ್ನ ಮಾಡತಕ್ಕ ಅದರಲ್ಲೇ ಆಸಕ್ತರಾದ ಮಹಾತ್ಮರು, ಮಹನೀಯರು ಅಂತ ಯಾರಿದ್ದಾರೆ ಅವರು ಮಾಡುತ್ತೀಹ ಸಂಸ್ತುತಿಗೆ ವಶನಾಗುವ, ಅಂತ ಜನರು ಮಾಡುವ ಸ್ತೋತ್ರಕ್ಕೆ ಪರಮಾತ್ಮ ವಶನಾಗುತ್ತಾನೆ. ಅಂದ್ರೆ ಲಕ್ಷ್ಮೀದೇವಿಯ ಸ್ತೋತ್ರಕ್ಕೂ ವಶನಾಗಿ ತನ್ನ ಸಂಪೂರ್ಣ ಜ್ಞಾನವನ್ನ ದೇವರು ಕೊಡೋದಿಲ್ಲ, ಅವರ ಯೋಗ್ಯತೆ ಹಾಗೆ ಅಂತ. ಅಂತ ಪರಮಾತ್ಮ ಸಾಮಾನ್ಯ ಪರಮಾತ್ಮನ ಭಕ್ತರು ಅಂತ ಯಾರಿದ್ದಾರೆ ಅವರು ಮಾಡುವ ಸ್ತೋತ್ರಕ್ಕೆ ಹಿಗ್ಗಿ ಅವರ ಮೇಲೆ ಕರುಣೆಯನ್ನ ತೋರಿಸಿ ಪರಮಾತ್ಮ ಅವರಿಗೆ ಅವರ ವಶನಾಗಿ ಇರ್ತಾನೆ. ಹಾಗೆ ಅಂತ ಹೇಳಿದ ಮೇಲೆ ಅವರ ಕರುಣೆಯನ್ನ ವರ್ಣನೆ ಮಾಡೋದು, ವಶನಾಗುವನ ಕಾರುಣ್ಯೇನೆ ಏನಂತ ವರ್ಣನೆ ಮಾಡೋದು ದೇವರ ಕರುಣೆಯನ್ನ. ಹಾಗೆ ಅಷ್ಟು ಪದಗಳು ಇಲ್ಲ, ಅಷ್ಟು ಪರಮಾತ್ಮ ತನ್ನ ಭಕ್ತ ಮೇಲೆ ಹಾಗೆ ಅಂತ. ಇದೆಯಾ? ಹಲೋ.
ಕೇಳಿಸ್ತಾ ಹಾ ಹಾ. ಶ್ರೀ ಗುರುಭ್ಯೋ ಹಲೋ. ನಮಃ. ಹಾ. ಕೇಳಿಸ್ತಾ ಇದೆ? ಕಟ್ ಆಗಿದೆ ಆಚಾರ್ಯ, ಮತ್ತೆ ಯಾಕೋ ಕಟ್ ಆಗ್ತಾ ಇದ್ದದ. ಈಗ ಪರವಾಗಿಲ್ಲವಾ? ಇವಾಗ ಪರವಾಗಿಲ್ಲ. ಹಾ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ನಾರಾಯಣಾಯ ಶ್ರೀ ಹೇಳ್ತೀರಾ ಯಾರು?